ನಮಸ್ಕಾರ ಡಾಕ್ಟರ್ ಆಂಜನಪ್ಪ. ಹದಿಹರಿಯದ ಮಕ್ಕಳ ಸಮಸ್ಯೆಗಳ ಬಗ್ಗೆ ತುಂಬ ಜನ ಮಾತಾಡಲ್ಲ, ನಾಚಿಕ್ಕೋತಾರೆ, ಅವರು ಕೂಡ ಹೇಳ್ಕೊಳ್ಳಲ್ಲ. ಅದರಲ್ಲಿ ಭಾಳ ಇಂಪಾರ್ಟೆಂಟು ಹಸ್ತಮೈಥುನ. ನನಗೂ ಎಸಿಟೇಟ್ ಆಗೋದು ಇಂಥ ವಿಚಾರಗಳನ್ನೆಲ್ಲ ಮಾತಾಡಲಿಕ್ಕೆ. ಆದರೆ ಇದು ಭಾಳ ಇಂಪಾರ್ಟೆಂಟು. ಯಾಕಂದರೆ 98% ತೊಗೊಂಡಿರೋ ಒಳ್ಳೆ ಹುಡುಗ PUC ಸೇರ್ಕೋತಾರೆ. SSLC 98%, ಫಸ್ಟ್ PUC ಆದಮೇಲೆ ಅವನು 65%ಗೆ ಬರ್ತಾನೆ. ಯಾಕೆ ಹಿಂಗಾಗೋದ ಅಂದರೆ ಭಾಳ ಸರಳ. ಅವನ್ನ ಹಸ್ತಮೈಥುನ ಮಾಡ್ಕೋತಾನೆ. ಎಲ್ಲೋ ಕಲ್ತುಬಿಟ್ಟಿರ್ತಾನೆ, ಯಾರೋ ಫ್ರೆಂಡ್ಸಿಂದ ಗೊತ್ತಾಗುತ್ತೆ, ಮಾಡ್ಕೋತಾನೆ. ಅದರಿಂದ ಅವನಿಗೆ ರಿಲಿ ಖುಷಿ ಸಿಗುತ್ತೆ. ಅದು ಅನ್ಫಾರ್ಚುನೇಟ್ಲಿ ನಾನೇ ಓದಿದ್ದೀನಿ, PUC ಒಳಗಿದೆ ಪ್ರಜಾಮತ ಅಂತ ಒಂದು ಮ್ಯಾಗ್ಝೈನ್ ಬರೋದು, 1 ತೊಟ್ಟು ವೀರ್ಯ 20 ತೊಟ್ಟು ರಕ್ತಕ್ಕೆ ಸಮಾನ ಅಂತ. ಅನ್ಫಾರ್ಚುನೇಟ್ಲಿ ಅವೈಜ್ಞಾನಿಕವಾಗಿ ಅವನ ಬರೆದಿರ್ತಾನೆ. ಇವತ್ತು ನನಗೆ ಈ ಯೂಟ್ಯೂಬ್ ಯೂನಿವರ್ಸಿಟಿ ಬಂದುಬಿಟ್ಟು ಕ್ವಾಲಿಫೈಡ್ ಡಾಕ್ಟ್ರಿಗಿಂತಲೂ ಅನ್ಕ್ವಾಲಿಫೈಡ್ ಕ್ವ್ಯಾಕ್ಸು ತುಂಬ ತಪ್ಪು ಮಾಹಿತಿ ಕೊಡ್ತಾರೆ. ಭಾಳ ಬೇಜಾರಾಗುತ್ತೆ ಒಂದೊಂದು ಸಾರಿ. ಸಿಂಪಲಾಗಿ ಹೇಳ್ತೀನಿ, ಬಾಬಾ ರಾಮ್ದೇವ್ ಈಸ್ ಎ ವಂಡರ್ಫುಲ್ ಯೋಗ ಥೆರಪಿಸ್ಟ್. ಅವ್ರು ಅಷ್ಟೇ ಮಾಡ್ಕೊಂಡಿದ್ದರೆ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತಿದ್ದೆ ನಾನು. ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಹೋಮಿಯೋಪತಿ ಡಾಕ್ಟ್ರಲ್ಲ, ಆಯುರ್ವೇದ ಡಾಕ್ಟ್ರಲ್ಲ, ಅಲೋಪತಿ. ಆದರೆ ಕ್ಯಾನ್ಸರ್ ಕ್ಯೂರ್ ಮಾಡ್ತೀನಿ ಅಂತ ಔಷಧಿ ಬಿಡುಗಡೆ ಮಾಡ್ತಾರೆ, ಅದರಿಂದ ದುಡ್ಡು ಮಾಡ್ತಾರೆ. ಇವತ್ತು ಅವ್ರ ಆಸ್ತಿ 10,000 ಕೋಟಿ. ಆ ಸಾಧುಗೆ ಏನಕ್ಕೆ ಬೇಕೋ ಗೊತ್ತಿಲ್ಲ. ದಯವಿಟ್ಟು ಯೂಟ್ಯೂಬ್ ನೋಡೋರು ಅವ್ರ ಕ್ವಾಲಿಫಿಕೇಷನ್ ನೋಡಿ, ಕರೆಕ್ಟ್ ಡಾಕ್ಟ್ರು ಮಾತಾಡಿದರೆ ಕೇಳಿಸ್ಕೊಳ್ಳಿದ್ರೆ. ಈ ಹಸ್ತಮೈಥುನ ನಾನು ಯಾಕೆ ಮಾತಾಡ್ತಿದ್ದೀನಿ ಅಂದರೆ, ಐ ಆಮ್ ಎ ಸರ್ಜನ್. 3rd MBBS ನಾನು ಓದೋವಾಗೆ ಫಾರೆನ್ಸಿಕ್ ಮೆಡಿಸನ್ ಇದೆ, ಅದರೊಳಗೆ ಇದು ಒಂದು ಟಾಪಿಕ್ಕು. ಸೊ ಪರ್ವರ್ಷನ್ಸ್ ಆಫ್ ಸೆಕ್ಸ್ನೊಳಗೆ ಹಸ್ತಮೈಥುನ ಬರುತ್ತೆ. ನಮಗೆ ಅದನ್ನು ಓದೋಕ್ಕೆ ನಾಚಿಕೆ, ಅದನ್ನು ಕೇಳೋಕ್ಕೆ ಭಯ ಆವಾಗೆ. ಆದರೆ ನನ್ನ ಟೀಚರ್ ಇದ್ದರು, ತಂಗವೇಲು ಅಂತ. ಕ್ಲಾಸಿಗೆ ಬಂದರು. ಅವತ್ತು ನಾವು 120 ಜನ, 11 ಜನ ಹುಡುಗಿಯರು, ಇನ್ನು ಉಳಿದವರೆಲ್ಲ ಹುಡುಗರು. ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ. ಆ ಪಾಠ ಅವತ್ತು ಮಾಡೋಕ್ಕೆ ಬಂದೆ. ನಮಗೆಲ್ಲ ಒಂಥರ ನಾಚಿಕೆ ಮುಸಿ. ಅವ್ರು ಎಷ್ಟು ಚೆನ್ನಾಗಿ ಹೇಳಿದಂದರೆ, ಲುಕ್ ಹಿಯರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಮಾಸ್ಟರ್ಬೇಷನ್ ಬಗ್ಗೆ ಮಾತಾಡ್ತಾಯಿದ್ದೀನಿ. ನೀವು ತಿಳ್ಕೊಳ್ಳಿ, ಯಾವನಾದರೂ ನಾನು ಹಸ್ತಮೈಥುನ ಅಂದರೆ ಮಾಸ್ಟರ್ಬೇಷನ್ನ ಮಾಡ್ಕೊಂಡಿಲ್ಲ ಅಂದರೆ 2 ಪಾಸಿಬಿಲಿಟಿ. ಐದರ್ ಈಸ್ ಎ ಟೆರಿಬಲ್ ಲೈಯರ್ ಅಂದರೆ ಸುಳ್ಳು ಹೇಳೋ ಬಡ್ಡಿ ಮಗ, ಇಲ್ಲ ಅಂದರೆ ಈ ಮಸ್ಟ್ ಬಿ ಗಾಡ್. ಅದಾದಮೇಲೆ ತಮಾಷೆಗೆ ಹೇಳೋರು, ಈ ಕ್ಯಾನಾಟ್ ಬಿ ಗಾಡ್. ಯಾಕಂದರೆ ದೇವರು ಒಂದೊಂದು ಸಾರಿ ಜಟ್ಕ ಹೊಡ್ಕೊಂಡಿರ್ತಾನೆ. ಇದು ಜನಗಳ ಭಾಷೆ, ನಾನು ಯೂಸ್ ಮಾಡ್ತಾಯಿದ್ದೀನಿ, ತಪ್ಪೇನಿಲ್ಲ. ನಿಮಗೆ ಅರಿವು ಮೂಡಿಸ್ಲಿಕ್ಕೋಸ್ಕರವಾಗಿ ಈ ಮಾತು. ನಾನು ಈ ಜಟ್ಕ ಹೇಳಿದ್ನಲ್ಲ, ಇದೆಲ್ಲ ಹೇಳಲಿಕ್ಕೆ ನನಗೆ ಮೊದಲು ಒಂಥರ ಮುಜುಗರ ಆಗೋದು. ಆದರೆ ಕಾಮಿಡಿ ಕಿಲಾಡಿಗಳು ಪ್ರೋಗ್ರಾಮ್ ನೋಡಿದ ಮೇಲೆ ಅದ್ರಾಗ ಇದಕ್ಕಿನ್ನ ಬಿಲೋ ದಿ ಬೆಲ್ಟ್ ಭಾಷೆ ಯೂಸ್ ಮಾಡ್ತಾರೆ. ಅದನ್ನು ಜನ ನೋಡಿ ನಗ್ತಾರೆ. ಹಂಗಾಗಿ ಒಬ್ಬ ವೈದ್ಯ ಇಂಥ ಪದ ಯೂಸ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ನಿಮಗೆ ಈ ಮಾತಾಡ್ತೀನಿ. ಹಸ್ತಮೈಥುನನ ತುಂಬ ಜನ ಮಾಡ್ಕೋತಾರೆ. ನಾನು ಹೇಳೋ ಒಂದೇ ಅಡ್ವೈಸು. ಅದಕ್ಕಿಂತ ಮೊದಲು ನಿಮ್ಗೊಂದು ಹೇಳ್ತೀನಿ. ಒಬ್ಬ ತಂದೆ ಆಟೋ ಓಡಿಸ್ತಾನ, ಅವನು ನನ್ನ ಪರ್ಮನೆಂಟ್ ಪೇಷಂಟ್. ಒಂದಿನ ಮಗನ ಕಾಚನ ಅವನು ಕವರ್ನಾಗ ಹಾಕೊಂಬರ್ತಾನೆ. ಮಗ ಒಂದು 18 ವರ್ಷ ಇರಬೇಕು. ಡಾಕ್ಟ್ರೇ ನೋಡಿ, ನನ್ನ ಮಗನ ಕಾಚ ಯಾವಾಗಲೂ ತ್ಯಾವ ಆಗಿರುತ್ತೆ, ರಾತ್ರಿ ಹೊತ್ತು ತ್ಯಾವ ಮಾಡು. ನಾನು ಅವ್ರಿಗೆ ಹೇಳಿದೆ, ಸ್ವಾಮಿ ನೀವು ಹಳ್ಳಿಯವರಲ್ವ ನಂತರ. ಹೌದು ಡಾಕ್ಟ್ರೆ. ನೀವು ಎಷ್ಟು ವರ್ಷಕ್ಕೆ ಮದುವೆ ಆಗಿದೆ? ಅಯ್ಯೋ ಡಾಕ್ಟ್ರೇ, ನಮ್ಮ ಅತ್ತೆ ಮಗಳಿದ್ಲು, ಹೊಸ್ಕೆ ಹಾಕಿದ ತಕ್ಷಣ ಮದುವೆ ಮಾಡಿಬಿಟ್ರು. ನಿಮ್ಮದು ಹಂಗೆ. ನಿನ್ನ ಮಗನಿಗೆ 26 ವರ್ಷ, ಮೊದಲನೇ ಮಗನ ಇವ್ರು ತಂದಿದ್ದು 26 ವರ್ಷ ಅವನಿಗೆ, ಇನ್ನೂ ಮದುವೆ ಮಾಡಿಲ್ಲ. ನೋಡಿರಿ, ಊಟ ತಿನ್ನೋದು, ಉಚ್ಚೊಯ್ಯೋದು ಹೆಂಗೆ ನ್ಯಾಚುರಲ್ಲೋ, ಸೆಕ್ಸು ಕೂಡ ನ್ಯಾಚುರಲ್ಲು. ಏನಂದರೆ ಸಾಮಾಜಿಕ ರಿಸ್ಟ್ರಿಕ್ಷನ್ ಇರೋದ್ರಿಂದ ಮದುವೆ ಆದಮೇಲೆ ನೀವು ಸೆಕ್ಸ್ ಮಾಡಬೇಕು ಅಂತ ಇರೋದು. ಅದಕ್ಕೆ ಮೊದಲು ಯಾರಿಗೆ ಆಗಲಿ ಅದು ಸಮಾಜದಲ್ಲಿ ಹಂಗೆ ಮಾಡ್ಬೋದು ಅಂತ. ಅನ್ಫಾರ್ಚುನೇಟ್ಲಿ ಅವ್ನಿಗೆ 26 ವರ್ಷ ಆದರೂ ಮದುವೆ ಆಗಿರಲ್ಲ, 32 ವರ್ಷ ಆದರೂ ಮದುವೆ ಆಗಿರಲ್ಲ, ಇವತ್ತು 40 ವರ್ಷದವರು ಆಗಿರಲ್ಲ. ಅವನ ವೀರ್ಯ ಈಚೆಗೆ ಬರುತ್ತೆ. ನಿಮಗೆ ಕೆಲವು ಪದಗಳನ್ನ ಯೂಸ್ ಮಾಡೋವಾಗ ನಾನು ಭಾಳ ಕೇರ್ಫುಲ್ಲಾಗಿ ಯೂಸ್ ಮಾಡ್ತೀನಿ. ನಾನು ನ್ಯಾಷನಲ್ ಕಾಲೇಜ್ ಬಸವನಗುಡಿ H. ನರಸಿಂಹಯ್ಯನವರ ಸ್ಟೂಡೆಂಟು, 2 ಇಯರ್ PUC ಫಸ್ಟ್ ಬ್ಯಾಚ್. ನನಗೇ ಫಸ್ಟ್ MB ಒಳಗೆ ಸೇರಿದಾಗೆ ಯಾರೊಬ್ರು ಹೆಂಗೆ ಹೇಳಿದ್ರು ಅಂದರೆ, ನೋಡಿ ಸ್ವಾಮಿ ವಿವೇಕಾನಂದರು 39 ವರ್ಷಕ್ಕೆ ಸತ್ತೋಗ್ತಾರೆ. ಯಾಕೆ ಹಂಗೆ ಸತ್ತೋಗ್ತಾರೆ ಅಂದರೆ, ಮಕ್ಕಳೇ ನಮಗೆ ನೀತಿ ಪಾಠ ಹೇಳೋಕೆ ಅವರು ಎಂಥ ಕಟ್ಟ ಬ್ರಹ್ಮಚಾರಿ ಅಂದರೆ, ಒಂದು ತೊಟ್ಟು ವೀರ್ಯ ಈಚೆಗೆ ಬಂದಿರಲಿಲ್ಲ, ಅದು ಒಳಗೆ ಸೇರಿಕೊಂಡು ಕುತ್ತಿಗೆವ್ರಿಗೂ ಬಂದು ಚೋಕಾಯಿ ಸತ್ತೋಗ್ಬಿಟ್ಟ ಅಂತ. ನನಗೆ ಅವಾಗಿನ್ನ ಮೆಡಿಕಲ್ ಕಾಲೇಜಿಗೆ ಹೋಗಿಲ್ಲ. ಈ ಮೇಷ್ಟ್ರು ಹೇಳೋದು ನೋಡಿ ನನಗೆ ಗಾಬರಿ ಆಗ್ಬಿಟ್ಟಿದ್ದೆ. ಬಟ್ ನಾನು ದೊಡ್ಡನಾದಮೇಲೆ, ಡಾಕ್ಟ್ರ್ ಆದಮೇಲೆ ನನಗೆ ಗೊತ್ತಾಯಿತು, ಸ್ವಾಮಿ ವಿವೇಕಾನಂದ ಅಂತ ಹೆಸರಾಂತ ನಮ್ಮ ದೇಶವನ್ನೇ ಇವತ್ತು ಕೂಡ ನಾವು ವರ್ಷಿಪ್ ಮಾಡ್ತೀವಿ. ಅಂಥವ್ನು ಯಾಕೆ ತೀರ್ಕೊಂಡ ಅಂದರೆ, ಪಾಪ ಇವಾಸ್ ಎ ಜುವೆನೈಲ್ ಡಯಾಬಿಟಿಕ್. ಆಗಿನ್ನ ಇನ್ಸುಲಿನ್ ಕಂಡುಹಿಡ್ದಿರಲಿಲ್ಲ ಇವರಿಗೆ. ಜುವೆನೈಲ್ ಡಯಾಬಿಟಿಕ್ ಅಂದರೆ 7 ವರ್ಷದ ಹುಡುಗನ ಇನ್ಸುಲಿನ್ ಕೊಡಿಸ್ತೀನಿ ನಮ್ಮ ಹಳ್ಳಿ ಒಳಗೆ. ಅವ್ರು ಇನ್ಸುಲಿನ್ ಇಲ್ದಿರ ಬದುಕಲಿಕ್ಕಾಗಲ್ಲ.
ಈ ಡೈಡ್ ಆಫ್ ಕಾಂಪ್ಲಿಕೇಶನ್ ಆಫ್ ಡಯಾಬಿಟೀಸ್. ಕಟ್ಟ ಬ್ರಹ್ಮಚರ್ಯದಿಂದ ಅಲ್ಲ. ದಯವಿಟ್ಟು ಇದು ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಿದ್ದೀನಿ. ನಿಮ್ಮ ಮಗ ಹಂಗೆ ಮಾಡ್ಕೊತಿದ್ದಾನೆ ಅಂದರೆ ತಪ್ಪಲ್ಲ, ಅವನಿಗೆ ಆಗುತ್ತೆ. ಅವನಿಗೆ ಗೈಡ್ ಮಾಡಬೇಕು. ನೀವು ಹೇಳಲ್ಲ, ನಿಮ್ಮ ಮೇಷ್ಟ್ರು ಹೇಳೋದಿಲ್ಲ, ನಿಮ್ಮ ತಂದೆ ತಾಯಿಗಳು ಹೇಳೋದಿಲ್ಲ. ಯಾರು ಹೇಳಬೇಕು? ನನ್ನ ವಿದ್ಯೆ ನನ್ನಂಥವನಿಂದ ಈ ಹುಡುಗರಿಗೆಲ್ಲ ಇವತ್ತು ಎಷ್ಟು ನನಗೆ ಇನ್ನೂ ಬೇರೆ ಮಾಧ್ಯಮದಲ್ಲಿ ಇದನ್ನು ನಾನು ಮಾತಾಡಿದ್ದೀನಿ. ಗುಲ್ಬರ್ಗ, ರಾಯಚೂರು, ಎಲ್ಲಿಂದ ಸಣ್ಣ ಸಣ್ಣ ಹುಡುಗರು 22 ವರ್ಷದವ್ರು ನನಗೆ ಫೋನ್ ಮಾಡ್ತಾರೆ. ನಾನು ವಿಡಿಯೋ ಸರಿಯಾಗಿ ನೋಡ್ಕೊಳ್ಳೋ ಮಾರಿ ಅದರಾಗೆಲ್ಲ ಹೇಳಿದ್ದೀನಿ ಅಂತ ಹೇಳ್ತೀನಿ. ಅಷ್ಟು ಯೋಚನೆ. ಎಷ್ಟೋ ಜನ ಮದುವೆಗೆ ಮೊದಲು ಡಾಕ್ಟ್ರೇ ನಾನು ಚಿಕ್ಕ ಹುಡುಗನಾಗ ಅಸ್ತಮೈತನ ಮಾಡ್ಕೊಳ್ತಾ ಇದ್ದೆ, ಅದರಿಂದ ನನ್ನ ಶಿಶ್ನ ಚಿಕ್ಕದಾಗ್ಬಿಟ್ಟಿದೆ, ಏನಾದರೂ ಮಾಡಿ ಅಂತ ಎಷ್ಟು ಆತಂಕದಿಂದ ಬರ್ತಾನೆ ಅಂದರೆ ಅವ್ನಿಗೆ ಒಂದೇ ಧೈರ್ಯ, ಅಪ್ಪ ಇದು ನಿನ್ನ ಅಸ್ತಮೈತನದಕ್ಕೂ ನಿನ್ನ ಚಿಕ್ಕದ ಆಗಲ್ಲ, ಮೊದಲೇ ನಿನಗೆ ಚಿಕ್ಕದು ಅನಿಸುತ್ತೆ. ಯಾಕಂದರೆ ಅನ್ಫಾರ್ಚುನೇಟ್ಲಿ ಜನಗಳ ಇಮ್ಯಾಜಿನೇಷನ್ ಆ್ಯಂಡ್ ಅವ್ರಿಗೆ ಒಂದು ಸೆಂಟೆನ್ಸ್ ನಾನು ಯಾವಾಗಲೂ ಹೇಳ್ತೀನಿ, ಒಬ್ಬ ಜವಾಬ್ದಾರಿ ಸರ್ಜನ್ ಆಗಿ ಭಾಳ ಜನಕ್ಕೆ ಇದು ಅರ್ಥ ಆಗಲ್ಲ. ಇಟ್ ಈಸ್ ನಾಟ್ ದ ಲೆಂತ್, ಇಟ್ ಈಸ್ ದ ಸ್ಟ್ರೆಂತ್ ದಟ್ ಈಸ್ ಇಂಪಾರ್ಟೆಂಟ್. ನೀವು ಸಂಭೋಗ ಮಾಡಬೇಕಾದ್ರೆ ಎಷ್ಟು ಉದ್ದ ಇದೆ ಇಂಪಾರ್ಟೆಂಟ್ ಅಲ್ಲ, ಎಷ್ಟೊತ್ತು ಅದು ಗಟ್ಟಿಯಾಗಿರುತ್ತೆ. ಅದನ್ನು ಎರೆಕ್ಷನ್ ಅಂತೀವಿ ನಾವು, ಎರೆಕ್ಟೈಲ್ ಡಿಸ್ಫಂಕ್ಷನ್. ಇವೆಲ್ಲ ನಾನು ಮಾತಾಡಬೇಕಾದ್ರೆ ನನ್ನ ಸಾಮಾಜಿಕ ಜವಾಬ್ದಾರಿಯಿಂದ ಮಾತಾಡ್ತಿದ್ದೀನಿ. ಯಾರೂ ಇದುವರೆಗೂ ನನಗೆ ಏನು ಡಾಕ್ಟ್ರೆ ಹಿಂಗೆ ಪೋಲಿ ಮಾತಾಡಿದಂತೆ ಯಾರೂ ಹೇಳಿಲ್ಲ. ಪಾಪ ಎಲ್ಲರೂ ಕೂಡ ನನ್ನ ಇವತ್ತು ಗೌರವಿಸ್ತಾರೆ ಮಾಧ್ಯಮದಲ್ಲಿ ಇಂಥವು ಮಾತನಾಡಲಿಕ್ಕೆ. ಎಷ್ಟು ಇಂಪಾರ್ಟೆಂಟು. ನೀವು ನಿಮ್ಮ ಮಗನಿಗೆ ಹೇಳೋಕ್ಕಾಗಲ್ರಿ, ನಿಮ್ಮ ಮಗ ನಿಮ್ಮನ್ನು ಕೇಳೋಕ್ಕಾಗಲ್ಲ. ಈ ನಮ್ಮ ಹತ್ರ ಕೇಳೋಕ್ಕೂ ನಾಚಿಕೊಳ್ಳೋರು ಈಚೀಚೆಗೆ ನನ್ನ ವಿಡಿಯೋ ನೋಡಿ ಬಂದು ನನ್ನ ಹತ್ರ ಕೇಳ್ಕೊತಾರೆ. ಅದರಿಂದ ದಯವಿಟ್ಟು ಅಸ್ತಮೈತುನ ಯಾರು ಮಾಡ್ಕೋತಾರೆ? ಹದಿಹರಿಯದ ಮಕ್ಕಳು. ಹೆಣ್ಮಕ್ಳು ಮಾಡ್ಕೋತಾರ? ಡೆಫಿನೆಟ್ಲಿ ಮಾಡ್ಕೋತಾರೆ. ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ ಈಗ ನಾನು. ಕರೆಕ್ಟಾಗಿ ನಿಮಗೆ ಕನ್ನಡದಲ್ಲಿ ಡೆಫಿನೇಷನ್, ಮಾಸ್ಟರ್ಬೇಷನ್ ಅಸ್ತಮೈತನಕ್ಕೆ ಒಂದು ಡೆಫಿನೇಷನ್ ಏನಂದರೆ, ತಮ್ಮ ಸೆಕ್ಸ್ ಆರ್ಗನ್ನ, ಜೆನೈಟಾಲಿಯಾ ಅಂತೀವಿ ನಾವು, ಅದನ್ನು ತಮ್ಮ ಖುಷಿಗೋಸ್ಕರವಾಗಿ ಕೈಯಲ್ಲಿ ಹ್ಯಾಂಡಲ್ ಮಾಡೋದನ್ನು ಅಸ್ತಮೈಥುನ. ಅಷ್ಟೇ, ವೆರಿ ಸಿಂಪಲ್. ಹೆಣ್ಮಕ್ಳು ಕೂಡ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊಳ್ತಾರೆ. ಅದ್ರ ಬಗ್ಗೆ ಬೇಡ ಇವಾಗ ನಾನು ಬೇರೆ ಸಮಯದಲ್ಲಿ ಅದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಕೊಡ್ತೀನಿ. ಬಟ್ ಮಾಸ್ಟರ್ಬೇಷನ್, ಅಸ್ತಮೈಥುನ, ಚಟ್ಕ ಹೊಡೆಯೋದು ಅಂತಾರೆ ಕೆಲವು ಹುಡುಗರು ತಮಾಷೆಗೆ, ಇವೆಲ್ಲವನ್ನು ಆ್ಯಂಡ್ ಹುಡುಗರು ಅವರವರಲ್ಲೇ ಮಾತಾಡ್ಕೋತಾರೆ. ಅವನೇ ಅವ್ನಿಗೆ ಅಡ್ವೈಸ್ ಮಾಡ್ತಾನೆ, ಇಷ್ಟು ಸಾರಿ ಮಾಡ್ಕೋಬೇಕು, ಅಷ್ಟು ಸಾರಿ ಅವ್ನಿಗೇನು ನಾಲೆಡ್ಜ್ ಇರೋಲ್ಲ. ಸೊ ದಯವಿಟ್ಟು ಬೇರೆಯವರು ಅವೈಜ್ಞಾನಿಕವಾಗಿ ಮಾತಾಡೋದನ್ನು ರೆಸ್ಪೆಕ್ಟ್ ಮಾಡಬೇಡಿ. ಐ ಆಮ್ ಎ ಕ್ವಾಲಿಫೈಡ್ ಮ್ಯಾನ್, ಐ ಆಮ್ ಎ ಸೈಂಟಿಸ್ಟ್, ಐ ಆಮ್ ಎ ರೆಸ್ಪಾನ್ಸಿಬಲ್ ಪ್ರೊಫೆಸರ್ ಇನ್ ಎ ಮೆಡಿಕಲ್ ಕಾಲೇಜ್. ನನ್ನ ಮಾತಿಗೆ ಗೌರವ ಜಾಸ್ತಿ. ಎಷ್ಟೋ ಜನ ಮದುವೆ ಆದಮೇಲೂ ಅಸ್ತಮೈಥುನ ಮಾಡ್ಕೋತಾರೆ. ಅವ್ರು ಬಂದು ನನಗೆ ಹೇಳ್ತಾರೆ, ತಪ್ಪೇ ಇಲ್ಲ ಅದರೊಳಗೆ. ಸೊ ಅದರಿಂದ ಕೆಲವನ್ನ ಕರೆಕ್ಟಾಗಿ ತಿಳ್ಕೊಳ್ಳಿ. ನೀವೇ ತಪ್ಪು ಮಾಹಿತಿ ಬೇರೆಯವರು ಅವೈಜ್ಞಾನಿಕವಾಗಿ ಭಾಳ ಈ ಸೆಕ್ಸ್ ಬುಕ್ಗಳು ಇರ್ತವೆ ನಿಮಗೆ ಫುಟ್ಪಾತ್ ಮೇಲೆ ಸಿಗ್ತವೆ, ಆದರೆ ಏನೇನೋ ಬರೆದಿರ್ತಾರೆ. ಅವ್ರು ಯಾರು ಡಾಕ್ಟ್ರುಗಳಲ್ಲ. ಸೊ ಇದನ್ನು ನನಗೆ ಯಾವತ್ತೂ ಇದನ್ನು ಜನಗಳಿಗೆ ಹೇಳಬೇಕು ಅನಿಸ್ತು ಅಂದರೆ, ಅನ್ಫಾರ್ಚುನೇಟ್ ಬಾಯ್ 98% ತೊಗೊಂಡು ನಾನು 65ಕ್ಕೆ ಬರ್ತಾನೆ. ಯಾಕಂದರೆ ಈ ಹಸ್ ಗಾನ್ ಇನ್ ಟು ಡಿಪ್ರೆಷನ್. ಮಾಡ್ಕೊಂಡು ಮೆಮೊರಿ ಹೊರಟೋಯ್ತು ಅನ್ಕೋತಾನೆ. ನಿಮ್ಮ ಮೆಮೊರಿ ಲಾಸ್ಗೂ ಇದಕ್ಕೂ ಸಂಬಂಧನೇ ಇಲ್ಲ. ಸೊ ಹೋಗಿರೋ ವೀರ್ಯದಿಂದಲ್ಲ ಇವನು ವೀಕ್ ಆಗಿರೋದು, ಅದ್ರ ಬಗ್ಗೆ ಥಿಂಕ್ ಮಾಡಿ ವೀಕ್ ಆಗಿಬಿಟ್ಟಿದ್ದಾನೆ. ಆದರೆ ದಯವಿಟ್ಟು ಮಕ್ಕಳು, ನಾನು ಹೇಳ್ತಿರೋದು ಮಾಡ್ಕೊಳ್ಳಿ ಅಂತ ಅಲ್ಲ, ಮಾಡ್ಕೊಳ್ತಿದ್ದವ್ರು ತಲೆ ಕೆಡಿಸ್ಕೋಬೇಡಿ. ಮಾಡ್ಕೊಳ್ದಿದ್ದವರು ಇದ್ದಾರೆ, ಅಪರೂಪಕ್ಕೆ ಇದ್ದಾರೆ. ನೀವೇನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಮಾಡ್ಕೊಳ್ಳೋರು ಜಾಸ್ತಿ ಇದ್ದರೆ ಕಡಿಮೆ ಮಾಡ್ಕೊಳ್ಳಿ ಅಷ್ಟೇ. ಅದ್ರ ಜೊತೆಗೆ ರಾತ್ರಿ ಸ್ಖಲನ, ನೈಟ್ ಎಮಿಷನ್ ಅಂತೀವಿ. ಮಲಗಿರ್ತೀರಿ, ನಮ್ಮ ಕಾಲದಾಗೆಲ್ಲ ಹೇಮಮಾಲಿನಿ ಕನಸಿಗೆ ಬರೋಳು, ಇವಾಗ ನಿಮ್ಮ ಕಾಲದಲ್ಲಿ ಹೀರೋಯಿನ್ಗಳು ಚೇಂಜ್ ಆಗಿಬಿಟ್ಟಿದ್ದಾರೆ. ಯಾವಳ ಹೀರೋಯಿನ್ ಬರ್ತಾಳೆ ನಿಮಗೆ ಔಟ್ ಆಗ್ತದೆ. ಅದು ನ್ಯಾಚುರಲ್, ತಿಳ್ಕೊಂಬೇಡಿ. ಇದನ್ನು ಏನೂ ಅಬ್ನಾರ್ಮಲ್ ಅಲ್ಲ. ಏನೇನೋ ಭಯ ಬೀಳಬೇಡಿ. ಅಪ್ಪ ಅಮ್ಮನಿಗೆ ಗೊತ್ತಾಗ್ಬಿಟ್ರೆ ಹೆಂಗೆ? ಗೊತ್ತೂ ಆಗೋದಿಲ್ಲ, ಅದು ಅವರು ಮಾಡ್ಕೊಂಡಿರ್ತಾರೆ, ನಿಮ್ಗೆ ಹೇಳಿರಲ್ಲ ಅಷ್ಟೇ. ಆದ್ದರಿಂದ ದಯವಿಟ್ಟು ಅಸ್ತಮೈಥುನದ ಬಗ್ಗೆ ಸ್ಪಷ್ಟ ಮಾಹಿತಿ ಕೊಟ್ಟಿದ್ದೀನಿ. ಇದು ಇಷ್ಟು ತಿಳಿದಿದ್ರೆ ಸಾಕು. ಇದ್ರ ಬಗ್ಗೆ ಮತ್ತೆ ನಾನೀಗ ಫೋನ್ ಮಾಡಿ ಎಷ್ಟೊತ್ತು ಮಾಡಬೇಕು, ಎಷ್ಟೊತ್ತು ಮಾಡ್ಕೊ, ಅವೆಲ್ಲ ಬಿಟ್ಟುಬಿಡಿ. ಅವೆಲ್ಲ ದಯವಿಟ್ಟು ಅದು ಡಿಫರೆನ್ಸ್ ಆಗುತ್ತೆ. ಇಷ್ಟನ್ನು ನಾನು ಹೇಳಲಿಕ್ಕೆ ಇದೊಂದು ಅವಕಾಶ. ಸೊ ಜೆ ಕನ್ನಡದ ಮುಖಾಂತರ ದಯವಿಟ್ಟು ನಿಮಗೆ ಇದೊಂದು ಭಾಳ ಉಪಯುಕ್ತವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ. ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು.